ಸ್ವೀಟ್ ನಿಂಬೆಹಣ್ಣಿನ ಚಟ್ನಿ ಮಾಡೋಣ ಬನ್ನಿ. ನಿಂಬೆಹಣ್ಣು ಹೋಳು ಇಟ್ಟಿದ್ದೀನಿ ನೋಡಿ. ಮಿಕ್ಸಿ ಜಾರಿಗೆ ನಿಂಬೆಹಣ್ಣಿನ ಹೋಳು ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಉಪ್ಪು ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಇದು ಮಿಕ್ಸಿ ಮಾಡಿಕೊಡಿ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಡಿ. 2 ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾಯಲು ಬಿಡಿ. ಎಣ್ಣೆ ಕಾಯ್ದೆ ನೋಡಿ ಸ್ವಲ್ಪ ಸಾಸಿವೆ ಹಾಕಿ ಸ್ವೀಟ್ ಚಟ್ನಿಗೆ ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಜಬಡ ರುಬ್ಬಿರುವ ನಿಂಬೆಹಣ್ಣು ಹಾಕಿ ಚಿಟಿಕೆ ಅರಿಶಿನ ಹಾಕಿ ವರ್ಷಗಟ್ಟಲೆ ಇದ್ರೂ ಹಾಳಾಗೋದಿಲ್ಲ ಈ ಚಟ್ನಿ, ನಿಂಬೆಹಣ್ಣಿನ ಚಟ್ನಿ. ಸ್ವಲ್ಪ ಕುದಿಯಲು ಬಿಡಿ. ಒಂದು ಉಪ್ಪು ಬರಿತನ ಕುದೀಲಿ. ನಾನು ಸ್ವಲ್ಪ ಉಪ್ಪು ಹಾಕಿ ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಅದರಲ್ಲಿ ಮಿಕ್ಸ್ ಮಾಡೋದು ಜಾಸ್ತಿ ಕಮ್ಮಿ ಆಗುತ್ತೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ. ನಿಂಬೆಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ತಿನ್ನೋದ್ರಿಂದ ಆರೋಗ್ಯ ಒಳ್ಳೆಯದು. ನಿಂಬೆಹಣ್ಣು ತಿಂದಂಗಾಗುತ್ತೆ. ಸಿಪ್ಪಿ ತೆಗೆಯೋದಿಲ್ಲ. ಚಟ್ನಿ ಅನ್ನದ ಜೊತೆ ಸಾರು ಜೊತೆ ತುಂಬ ರುಚಿಯಾಗಿರುತ್ತೆ. ಕುದಿಲಿಕ್ಕತ್ತಿದೆ ನೋಡಿ. ಸ್ವಲ್ಪ ಖಾರ ಹಾಕಿ ಅಚ್ಚ ಖಾರದ ಪುಡಿ ಸ್ವಲ್ಪ ನೋಡಿ ಹಾಕಿಕೊಳ್ಳಿ ಖಾರ ನಿಮಗೆ. ಹಾಗೆ ನಿಂಬೆಹಣ್ಣಿನ ಸ್ವೀಟ್ ಉಪ್ಪಿನಕಾಯಿ ಇದು. ನಿಮಗೆ ಹುಳಿ ಬೇಕಂದರೆ ಸ್ವಲ್ಪ ಸಕ್ಕರೆ ಹಾಕಿ, ಇಲ್ಲಾಂದರೆ ಜಾಸ್ತಿ ಹಾಕಿ ಸಕ್ಕರೆ. ಸ್ವಲ್ಪ ಬೇಕು ಅಂದರೆ ಹುಳಿ. ಕುದಿಯಲು ಬಿಡಿ. ಸಣ್ಣ ಫ್ಲೇಮಲ್ಲಿ ಕುದಿಯಲು ಬಿಡಿ. ಸಣ್ಣ ಉರಿಯಿಡಿ ಕುದಿಯಲಿ. ಚೆನ್ನಾಗಿ ಕುದಿಯಲಿದ್ದು ಕೆಂಪಾಗೋ ತನಕ, ನಿಂಬೆಹಣ್ಣು ಹಸಿ ಹೋಗೋ ತನಕ. ಮಕ್ಕಳಿಗೆ ಚಪಾತಿ ಜೊತೆ ಸುತ್ತಿ ಕೊಟ್ಟರು ಚೆನ್ನಾಗಿರುತ್ತೆ ಈ ಚಟ್ನಿ, ನಿಂಬೆಹಣ್ಣಿನ ಚಟ್ನಿ. ರುಚಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಬೇಡಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಕುದೀತಿದೆ ನೋಡಿ ಇದು ಚಟ್ನಿ. ಒಂದು 10 ನಿಮಿಷ ಕುದಿಸಿ ಸಣ್ಣ ಉರಿ ಇಟ್ಟು ಕಲರ್ ತುಂಬ ಚೆನ್ನಾಗಿ ಕಲರ್ ಬರೋ ತನಕ ಕುದಿಸಿ. ರುಚಿಕರವಾದ ನಿಂಬೆಹಣ್ಣಿನ ಚಟ್ನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಿಂಬೆಹಣ್ಣು. ಸಲ ಮಾಡಿ ನೋಡಿ. ಇದು ಚಟ್ನಿ ತುಂಬ ರುಚಿಯಾಗುತ್ತೆ. ವರ್ಷಾನುಗಟ್ಟಲೆ ಆಳೋದು ಈ ಚಟ್ನಿ. ನಿಂಬೆಹಣ್ಣಿನ ಚಟ್ನಿ ಆಗಿದೆ ನೋಡಿ. ಆರಲು ಬಿಡಿ. ಸ್ವಲ್ಪ ಆರಲು ಬಿಟ್ಟು ಒಂದು ಕಾಜಿನ ಭರಣಿಯಲ್ಲಿ ಹಾಕಿಡಿ. ಚೆನ್ನಾಗಿ ಆರಿದ ನಂತರ ಹಾಕಿಡಿ. ಈ ಥರ ಆಗಿದೆ ನೋಡಿ ಚಟ್ನಿ. ತುಂಬ ರುಚಿಯಾಗಿರುತ್ತೆ. ಸೂಪರ್ ಆಗಿರೋ ಚಟ್ನಿ, ನಿಂಬೆಹಣ್ಣಿನ ಚಟ್ನಿ.